Hi dear students, I am Shashiraj, Department of Mathematics from Pace View College, Montebello. Now, I am going to tell you what are the different units are there in the syllabus of first PUC Mathematics. See dear students, there are totally 6 different units are there in the first PUC Mathematics. See here, the first unit is sets and function. The first unit is sets and function. Second unit is algebra. Third unit is coordinate geometry. The fourth unit is calculus. The next one is mathematical reasoning. And the last one is statistics and probability. So in each unit, ಈ ಎಲ್ಲ ಯೂನಿಟ್ ಅಲ್ಲಿ ನಿಮಗೆ ಕೆಲವೊಂದು ಚಾಪ್ಟರ್ಸ್ ಬರ್ತಾ ಹೋಗ್ತದೆ ನೋಡಿ. ಫಸ್ಟ್ ಯೂನಿಟ್ ಅಲ್ಲಿ ನಿಮಗೆ 3 ಚಾಪ್ಟರ್ ಬರ್ತದೆ. You will have how many chapters? 3 chapters in the first unit. Similarly, in the second unit you have 6 chapters. In the third unit you have 3 chapters. In the next unit, calculus regarding 1 chapter will get, and next one is mathematical reasoning itself is the chapter we have, and the last one is the chapter itself is statistics and probability. That is 2 chapters. So all together from these 6 units we will get totally 16 different chapters. So this much chapter, ishtu chapter nimge first PUC alli kalilikke ಇದೆ. Okay, first unit ಇಂದ 3 ಚಾಪ್ಟರ್ ಬರ್ತದೆ, ಸೆಕೆಂಡ್ ಯೂನಿಟ್ ಇಂದ 6 ಚಾಪ್ಟರ್, ಥರ್ಡ್ ಯೂನಿಟ್ ಇಂದ 3, ಫೋರ್ತ್ ಯೂನಿಟ್ ಇಂದ 1, ಫಿಫ್ತ್ ಯೂನಿಟ್ ಇಂದ 1 ಅಂಡ್ ದ ಲಾಸ್ಟ್ ಯೂನಿಟ್ ಇಂದ ನಿಮಗೆ 2 ಚಾಪ್ಟರ್ ಬರ್ತದೆ. ಈಗ ದ ಫಸ್ಟ್ ಯೂನಿಟ್ ಯಾವುದು? ಸೆಟ್ಸ್ ಅಂಡ್ ಫಂಕ್ಷನ್. ಇದನ್ನು ನಾವು ಕಲಿತಾ ಹೋಗುವ. ಫಸ್ಟ್ ಇಂದ ನಾವು ನಮಗೆ ಯಾವ ಯೂನಿಟ್ಸ್ ಬೇಕು ಅದನ್ನ ಮತ್ತೆ ಚೂಸ್ ಮಾಡ್ತಾ ಹೋಗ್ತೇವೆ. ಸೊ ಫಸ್ಟ್ ಯೂನಿಟ್ ಯಾವುದು? ಯೂನಿಟ್ ಸೆಟ್ಸ್ ಅಂಡ್ ಫಂಕ್ಷನ್. ಸೊ ಸೆಟ್ಸ್ ಅಂಡ್ ಫಂಕ್ಷನ್ ಅಲ್ಲಿ ನಿಮಗೆ ನಾನು ಹೇಳಿದಾಗ ಎಷ್ಟು ಚಾಪ್ಟರ್ಸ್ ಇದೆ? 3 ಚಾಪ್ಟರ್ಸ್ ಬರ್ತದೆ. ಸೊ 3 ಚಾಪ್ಟರ್ಸ್ ಯು ಹ್ಯಾವ್ ಇನ್ ಫಸ್ಟ್ ಯೂನಿಟ್. ವಾಟ್ ಆರ್ ದೋಸ್? The first chapter in this unit is sets. Second chapter is relations and functions. Relations and functions ಅಂತ second chapter ಬರ್ತದೆ. ಅದೇ ತರ third chapter trigonometric functions ಅಂತ ಬರ್ತದೆ. Trigonometric functions. ನಿಮಗೆ ನಿಮ್ಮ ಫಸ್ಟ್ PUC ಬೋರ್ಡ್ ಎಕ್ಸಾಮ್ ಅಲ್ಲಿ ಸೆಟ್ಸ್ ಇಂದ 6 ಮಾರ್ಕ್ ಕ್ವೆಶ್ಚನ್ಸ್ ಬರ್ತದೆ. ರಿಲೇಷನ್ಸ್ ಅಂಡ್ ಫಂಕ್ಷನ್ ಇಂದ 9 ಮಾರ್ಕ್ ಕ್ವೆಶ್ಚನ್ ಬರ್ತದೆ. ಅದೇ ತರ ಟ್ರಿಗೊನೋಮೆಟ್ರಿ ಫಂಕ್ಷನ್ ಇಂದ 18 ಮಾರ್ಕ್ ಕ್ವೆಶ್ಚನ್ ಬರ್ತದೆ. ಸೊ ಟೋಟಲಿ ಫಸ್ಟ್ ಯೂನಿಟ್ ಇಂದ ನಿಮಗೆ 33 ಅಂಕಗಳ ಕ್ವೆಶ್ಚನ್ಸ್ ಬರ್ತದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. In that, trigonometric function is very much important. So to understand trigonometric function and this, you should know basic. So basic ನಿಮಗೆ ಸೆಟ್ಸ್ ಇಂದ ಬಂದ್ರೆ ಅದು ನೆಕ್ಸ್ಟ್ ಪಾರ್ಟ್ ರಿಲೇಷನ್ಸ್ ಅಂಡ್ ಫಂಕ್ಷನ್ ಬರ್ತದೆ. ಇಲ್ಲಿ ನೀವು ಫಂಕ್ಷನ್ಸ್ ಅನ್ನು ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ಹೊಸ ಫಂಕ್ಷನ್ ಯಾವುದು? ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ನಾವು ಕಲಿತೇವೆ. ಸೊ ಈಗ ಸೆಟ್ಸ್ ಬಗ್ಗೆ ನಾವು ಕಲಿತಾ ಹೋಗ್ತೇವೆ ಫಸ್ಟ್ ಗೆ. ಸೊ now I am going to discuss about the first chapter of first unit, that is sets. Okay, so this is your first chapter, sets. Before studying about sets, you should know some basics. ಸ್ವಲ್ಪ basics ಅನ್ನು ನಾವು ತಿಳ್ಕೋಬೇಕಾಗ್ತದೆ. See dear students, in your real life you may often talk about certain collection of objects. ಕೆಲವು ವಸ್ತುಗಳ ಸಂಗ್ರಹಣೆಗಳ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ಅಲ್ವಾ? ಕೇಳಿರ್ತೀರಿ ನೀವು. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ರೆ ದ ಕಲೆಕ್ಷನ್ ಆಫ್ ಬುಕ್ಸ್, ಕಲೆಕ್ಷನ್ ಆಫ್ ಪ್ಯಾಕ್ ಆಫ್ ಕಾರ್ಡ್ಸ್, ಎ ಕ್ರೌಡ್ ಆಫ್ ಪೀಪಲ್, ಜನಗಳ ಗುಂಪು ಇರಬಹುದು, ಪುಸ್ತಕಗಳ ಸಂಗ್ರಹಣೆ ಇರಬಹುದು, ಕಲೆಕ್ಷನ್ ಆಫ್ ವುಡನ್ ಬಾಕ್ಸಸ್, ಕಲೆಕ್ಷನ್ ಆಫ್ ಚಾಕ್ಲೇಟ್ಸ್ ಅಲ್ವಾ? ಕಲೆಕ್ಷನ್ ಆಫ್ ಪ್ಯಾಕ್ ಆಫ್ ಕಾರ್ಡ್ಸ್. ಪ್ಯಾಕ್ ಆಫ್ ಕಾರ್ಡ್ ಅಂದ್ರೆ ಒಂದು ಪ್ಯಾಕ್ ಆಫ್ ಕಾರ್ಡ್ ಅಲ್ಲಿ ನಿಮಗೆ 52 ಕಾರ್ಡ್ಸ್ ಬರ್ತದೆ. ಡೆಕ್ ಅಂತ ಹೇಳ್ತೇವೆ ಅಲ್ವಾ? ಸೊ ಇದೆಲ್ಲ ಒಂದು ಕಲೆಕ್ಷನ್ ಗೆ ಎಕ್ಸಾಂಪಲ್.
ಯಾವುದರಲ್ಲಿ ರಿಯಲ್ ಲೈಫ್ ನೀವು ನೋಡಿರ್ತೀರಿ. ಅದೇ ತರ ಇನ್ ಮ್ಯಾಥಮೆಟಿಕ್ಸ್ ಆಲ್ಸೋ ದೇರ್ ಆರ್ ಸಮ್ ಕಲೆಕ್ಷನ್ಸ್ ಯು ನೋ ಇನ್ ನಂಬರ್ ಸಿಸ್ಟಮ್. ನಂಬರ್ ಸಿಸ್ಟಮ್ ಅಲ್ಲಿ ಗೊತ್ತಿದೆ ಅಲ್ವಾ ಯಾವ್ದೆಲ್ಲ ನಂಬರ್ಸ್ ಬರ್ತದೆ, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಶ್ ನಂಬರ್ಸ್, ಇರ್ರಾಶ್ ನಂಬರ್ಸ್, ರಿಯಲ್ ನಂಬರ್ಸ್, ಇದೆಲ್ಲ ನೀವು ಕಲ್ತಿರ್ತೀರಿ, ನಿಮ್ಮ ಹೈಸ್ಕೂಲ್ ಅಲ್ಲಿ ಕಲ್ತಿದ್ದೀರಿ. ನ್ಯಾಚುರಲ್ ನಂಬರ್ ಅಂದ್ರೆ ಯಾವುದು, ಸ್ವಾಭಾವಿಕ ಸಂಖ್ಯೆಗಳು. ಅಂಡ್ ದೆನ್ ದ ನೆಕ್ಸ್ಟ್ ಒನ್ ಇಸ್ ಹೋಲ್ ನಂಬರ್, ಪೂರ್ಣ ಸಂಖ್ಯೆಗಳು ಅಲ್ವಾ, ಇದನ್ನು ನೀವು ಕಲ್ತಿರ್ತೀರಿ. ಅದೇ ತರ ಪಾಯಿಂಟ್ಸ್, ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅಂತ ಹೇಳ್ಬೋದು, ಕಲೆಕ್ಷನ್ ಆಫ್ ಲೈನ್ಸ್ ಅಂತ ಹೇಳ್ಬೋದು, ಕಲೆಕ್ಷನ್ ಆಫ್ ಟ್ರಯಾಂಗಲ್ಸ್ ಅಂತ ಹೇಳ್ಬೋದು. ಸೊ ಇದೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕೆ ಬರ್ತದೆ, ಕಲೆಕ್ಷನ್ ಗೆ ಬರ್ತದೆ. ಸೊ ಮ್ಯಾಥಮೆಟಿಕಲಿ ಕಲೆಕ್ಷನ್ ಗೆ ನಾನು ಸ್ವಲ್ಪ ಎಕ್ಸಾಂಪಲ್ ಕೊಟ್ಟೆ ಈಗ ಅಲ್ವಾ. ಈಗ ಮೋರ್ ಸ್ಪೆಷಲ್ ಈ ಕಲೆಕ್ಷನ್ ಅಲ್ಲಿ ಸ್ಪೆಷಲ್ ಆಗಿ ಕೆಲವು ನಾನು ಎಕ್ಸಾಂಪಲ್ಸ್ ಕೊಡ್ತಾ ಹೋಗ್ತೇನೆ, ಆ ನಂತರ ನಾನು ಟಾಪಿಕ್ ಗೆ ಬರ್ತೇನೆ. See here some examples related collection. Example number 1. See here I'll collect what? See the collection of odd natural number less than 10. Here I will collect what? Odd natural number less than 10. Odd natural number ಅಂದ್ರೆ ಯಾವುದು, ನ್ಯಾಚುರಲ್ ನಂಬರ್ ಅಂತ ಹೇಳಿದ್ರೆ ಸ್ವಾಭಾವಿಕ ಸಂಖ್ಯೆಗಳು, ಆಡ್ ಅಂತ ಹೇಳಿದ್ರೆ ಬೆಸ ಸ್ವಾಭಾವಿಕ ಸಂಖ್ಯೆಗಳು. 10ಕ್ಕಿಂತ ಕಡಿಮೆ ಇರುವ ಬೆಸ ಸ್ವಾಭಾವಿಕ ಸಂಖ್ಯೆಗಳನ್ನು ನಾನು ಕಲೆಕ್ಟ್ ಮಾಡ್ತೇನೆ. So can you tell me what are the numbers you have? Yes, that is 1, 3, 5, 7, 9. Correct. So these are the odd natural number. Now clearly we can say 1, 3, 5, 7, 9 are the objects of this collection. Clearly this lies in this collection. ಈ collection ಮಾಡುವಾಗ ಇದೇ ನಂಬರ್ ಸಿಗುತ್ತೆ ಅಲ್ವಾ, ಇದು ಬಿಟ್ಟು ನಿಮಗೆ ಬೇರೆ ನಂಬರ್ ಸಿಗುತ್ತಾ? Can you get 10? No. Can you get 14? No, because we want the number less than 10 and odd numbers we want. So if I take here 11 is odd but it is greater than 10, 10ಕ್ಕಿಂತ ಜಾಸ್ತಿ ಇದೆ ಅಲ್ವಾ. ಈಗ ನಾನು 4 ಅಂತ ತಗೊಂಡ್ರೆ 4 is even number, it is not odd. even ಅಂತ ಹೇಳಿದ್ರೆ ಸಮ ಸಂಖ್ಯೆ, ಬೆಸ ಸಂಖ್ಯೆ ಅಲ್ಲ. ಸೊ ಇದೆಲ್ಲ ನಂಬರ್ಸ್ ಇದರಲ್ಲಿ ಬರುವುದಿಲ್ಲ. ಸೊ here clearly you can say here which numbers are there in this collection. ಈ ಕಲೆಕ್ಷನ್ ಅಲ್ಲಿ ಯಾವ್ಯಾವ ನಂಬರ್ಸ್ ಇದೆ ಅಂತ ನಾವು ಹೇಳ್ಬೋದು. ಅದೇ ತರ ಯಾವ ನಂಬರ್ಸ್ ಎಲ್ಲ ಇಲ್ಲ ಅಂತ ಕೂಡ ಹೇಳಲಿಕ್ಕೆ ಆಗ್ತದೆ ಅಲ್ವಾ. ಯು ಕ್ಯಾನ್ ಸೇ ಆರ್ ಒನ್ ಕ್ಯಾನ್ ಏಬಲ್ ಟು ಸೇ which objects are there in this collection and which are not there in this collection or both. So ಅದೇ ತರ ನಾನು ಸೆಕೆಂಡ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಇದನ್ನ ನಾನು ಈ ಸೈಡ್ ಅಲ್ಲಿ ಬರ್ತೇನೆ, that is 1, 3, 5, 7, 9. Okay, now I'll go to the second example. See here I will collect vowels of English alphabets. Vowels of English alphabet. So what are the vowels of English alphabets are there? That is A, E, I, O, U. ಕೇಳಿದ್ರಿ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಅಲ್ವಾ, vowels ಬಗ್ಗೆ ಕೇಳಿದ್ರಿ. A, E, I, O, U are the vowels of English alphabet, isn't it? Yes. Now clearly these are the objects lies in this collection. But if I go to another or other alphabets or other letters like B or X, Z, T, whether they lies in this collection? No. Are you agree? Yes. So clearly here also one can able to say which objects are there in this collection and which are not there in this collection and both. So similarly I'll go to the third example. So here you got A, E, I, O, U. Okay, now I'll go to the third example. See the collection of
even numbers, collection of even numbers between, collection of even numbers between 9 and 16. 17 ಅಂತ ಬಿಡು, 9 and 17. Collection of even numbers between 9 and 17. 9 ಮತ್ತೆ 17 ನಡುವೆ ಇರುವ ಸಮ ಸಂಖ್ಯೆಗಳು ಯಾವುದೆಲ್ಲ ಸಮ ಸಂಖ್ಯೆಗಳು ಬರುತ್ತದೆ? 10, 10, 12, 14, 16. So clearly this is the objects of this collection. But if you go to other numbers, that is 8 or 13 or 17 or any numbers you can choose which is not there in this collection, except these remaining numbers are not there in this collection. So clearly we can say which are the objects of this collection and which are not there in this collection. Similarly, you can give several examples in real life. You know, the collection of rivers of India. Now, ಭಾರತದಲ್ಲಿರುವ ನದಿಗಳನ್ನು ನಾವು ಕಲೆಕ್ಟ್ ಮಾಡಬಹುದು, ಅದರ ಹೆಸರುಗಳನ್ನು. ಅದರಲ್ಲಿ ಭಾರತದಲ್ಲಿರುವ ನದಿಗಳನ್ನು ಮಾತ್ರ ಬರಬೇಕು, ಬೇರೆ ದೇಶದಲ್ಲಿರುವ ನದಿಗಳನ್ನು ಬರಲಿಕ್ಕಿಲ್ಲ ಅಲ್ವಾ? So here only the rivers which appear or which lies in India only lies in this collection. Other than that is not lies ಅಲ್ವಾ? So clearly ಇದೆಲ್ಲ ಎಕ್ಸಾಂಪಲ್ಸ್ ನಿಮಗೆ ಏನು ಗೊತ್ತಾಗ್ತದೆ, ನಮಗೆ ಒಂದು ಕಂಡೀಷನ್ ಗೊತ್ತಾಗ್ತದೆ ಇಲ್ಲಿ. Here one can able to say, in this example I'll say together, say one can able to say which objects are there in the collection and which are not there in the collection and both. So ಈ ಎಲ್ಲ ಎಕ್ಸಾಂಪಲ್ ಗೆ ನಾನು ಪರ್ಟಿಕ್ಯುಲರ್ ಆಗಿ ಒಂದು ಹೆಸರನ್ನು ಕೊಡಬಹುದು. We have one name for this collection, that is well defined collection ಅಂತ ನಾವು ಹೇಳ್ತೇವೆ. ಇಂಥ ಕಲೆಕ್ಷನ್ ಅನ್ನು ನಾವು ಹೇಗೆ ಹೇಳಬೇಕು? ನಾವು ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಹೇಳಬೇಕು. ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಓಕೆ, ನಾವು ಇದೆಲ್ಲ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ಆಯ್ತು. ಹಾಗಾದ್ರೆ ಸೆಟ್ಸ್ ಅಂದ್ರೆ ಏನು? ಸೆಟ್ಸ್ ಅಂದ್ರೆ ಕಲೆಕ್ಷನ್. ಯಾವ ಕಲೆಕ್ಷನ್? ಇಟ್ ಇಸ್ ಅ well defined or well defined collection of objects. Well defined collection of objects. Right, clearly see here, well defined collection of objects is called set. And the set ಅಂದ್ರೆ ಗೊತ್ತಾಯ್ತಾ? Set and ಹೇಳಿದ್ರೆ it is a well defined collection of objects. So now clearly this is a well defined collection of objects, this is well defined collection of objects, this is also well defined collection of objects, right? So these are clearly a set. These are clearly a set. Okay, ಹಾಗಾದ್ರೆ ನಾವು ನೆಕ್ಸ್ಟ್ ಬರ್ತಾ ಹೋಗಬಹುದು. ಹಾಗಾದ್ರೆ not well defined collection ಅಂದ್ರೆ ಏನು? Not well defined. Not well defined collection ಅಂತ ಹೇಳಿದ್ರೆ opinion changes from person to person. Opinion changes from person to person. Everyone will not agree. ಎಲ್ಲರೂ ಅದನ್ನು ಒಪ್ಪುವುದಿಲ್ಲ. For example, see, I'll collect the most talented persons of India. 10 numbers collect ಮಾಡ್ತೇನೆ. 10 most talented persons of India. ನಾನು ಕಲೆಕ್ಟ್ ಮಾಡ್ತಾ 10 ಜನ. Obviously I can collect, but everyone whether they agree, ಎಲ್ಲರೂ ಅದನ್ನು ಒಪ್ತಾರಾ? ಇಲ್ಲ. Means here the person which I selected, those who are selected by me are best only to me. ನನಗೆ ಅವರು ಬೆಸ್ಟ್ ಆಗಿರಬಹುದು, ಎಲ್ಲರಿಗೆ ಅಲ್ಲ ಅಲ್ವಾ? ಅದೇ ತರ ಬೇರೆ ಎಕ್ಸಾಂಪಲ್ ಕೊಡ್ತಾ ಹೋಗ್ಬೋದು ನೋಡಿ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಯಾವುದಕ್ಕೆ? ನಾಟ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಗೆ ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ನೋಡಿ. ನಾಟ್ ವೆಲ್ ಡಿಫೈನ್ಡ್ ಕಲೆಕ್ಷನ್ ಇಲ್ಲಿ ಕರೆಕ್ಟ್ ಆಗಿ ಡಿಫೈನ್ ಆಗಿಲ್ಲ ಅಂತ. ಒಪಿನಿಯನ್ ಚೇಂಜಸ್ ಫ್ರಮ್ ಪರ್ಸನ್ ಟು ಪರ್ಸನ್. ನೋಡಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ದ ಕಲೆಕ್ಷನ್ ಆಫ್ most dangerous animals in the earth.
in the earth. Collection of most dangerous animals in the earth. ನನ್ನ ಹತ್ರ ಒಬ್ರು ಟಾಸ್ಕ್ ಕೊಡ್ತಾರೆ ಒಂದು, ನೋಡಿ ನೀವು 10 ಮೋಸ್ಟ್ ಡೇಂಜರಸ್ ಆನಿಮಲ್ಗಳ ಪಟ್ಟಿ ಮಾಡಿ ಅಂತ ಹೇಳ್ತಾರೆ. ನಾನು ಪಟ್ಟಿ ಮಾಡ್ತಾ ಹೋಗ್ತೇನೆ. ಓಕೆ, ನನಗೆ ಕೆಲವು ಪ್ರಾಣಿಗಳು ಡೇಂಜರಸ್ ಅಂತ ಕಂಡಿತು, ನಾನು ಅದನ್ನು ಪಟ್ಟಿ ಮಾಡ್ತಾ ಹೋದೆ. ಬಟ್ ಎಲ್ಲರೂ ಅದನ್ನು ಹೋಗ್ತಾರ? ಇಲ್ಲ. ಬಿಕಾಸ್ ಹಿಯರ್ ಆಲ್ಸೋ ಒಪಿನಿಯನ್ ಚೇಂಜಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಒಪಿನಿಯನ್ ಪರ್ಸನ್ ಇಂದ ಪರ್ಸನ್ ಚೇಂಜ್ ಆಗ್ತದೆ. ಎಲ್ಲರೂ ಇದನ್ನು ಒಪ್ಪುದಿಲ್ಲ ಅಲ್ವಾ? ನಂಗೆ ಲಯನ್ ತುಂಬಾ ಡೇಂಜರಸ್ ಅಂತ ಕಂಡಿತು, ಬಟ್ ಕೆಲವರು ಅದನ್ನು ಸಾಕ್ತಾರೆ ಅಲ್ವಾ? ಸಾಕುವವರು ಇದ್ದಾರೆ. ಸೊ ಅವರು ಅದನ್ನು ಡೇಂಜರಸ್ ಅಂತ ಹೇಳುದಿಲ್ಲ, ಅದನ್ನು ನಾವು ಪಳಗಿಸಬಹುದು ಅಲ್ವಾ? ಆನೆ ನಾನು ಡೇಂಜರಸ್ ಅಂತ ಹೇಳ್ತಾನೆ, ಬಟ್ ಕೆಲವರು ಅದನ್ನು ಒಪ್ಪುದಿಲ್ಲ. ಆನೆ ತುಂಬಾ ಪಾಪದ ಪ್ರಾಣಿ, ಸಾಧು ಪ್ರಾಣಿ ಅಂತ ಹೇಳ್ತಾರೆ ಅಲ್ವಾ? ಸೊ ಹಿಯರ್ ದ ಕಲೆಕ್ಷನ್ ಇಸ್ ನಾಟ್ ವೆರಿ ಡಿಫೈನ್ಡ್. ಸೊ ಸಚ್ ಕಲೆಕ್ಷನ್ ಇಸ್ ನಾಟ್ ಕಾಲ್ಡ್ ಎ ಸೆಟ್. ಇದು ಸೆಟ್ ಮಾಡಲಿಕ್ಕೆ ನಮಗೆ ಆಗುದಿಲ್ಲ, ಇಂಥ ಕಲೆಕ್ಷನ್ ನಮಗೆ ಮಾಡಲಿಕ್ಕೆ ಆಗುದಿಲ್ಲ. ಕಲೆಕ್ಷನ್ಸ್ ಯಾವಾಗಲೂ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಗಿರಬೇಕು. ಅಂತ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ನಾವು ಸೆಟ್ಸ್ ಅಂತ ಹೇಳ್ತೇವೆ. ಸೊ ಈಗ ನಾನು ಜನರಲ್ ಎಕ್ಸಾಮ್ ಕೊಡ್ತಾ ಹೋದೆ. ಈಗ ಮ್ಯಾಥ್ಸ್ ಗೆ ಬರುವ. ಓಕೆ, ಮ್ಯಾಥ್ಸ್ ಅಲ್ಲಿ ನನಗೆ ನಂಬರ್ ಸಿಸ್ಟಮ್, ನೀವು 10th ಅಲ್ಲಿ ಆಲ್ರೆಡಿ ಕಲ್ತಿರ್ಬೋದು, 9th ಅಲ್ಲಿ ಕಲ್ತಿರಿ ಅಲ್ವಾ? 10th 9th ಎಲ್ಲ ಕಲ್ತಿದ್ದೀರಿ ನಂಬರ್ ಸಿಸ್ಟಮ್. ಸೊ ಯಾವ್ದು ನಂಬರ್ಸ್ ಇದೆ? ಫಸ್ಟ್ ಕೇಳಿದೆ ಕ್ವಶನ್ ಅಲ್ವಾ? ಫಸ್ಟ್ ಗೆ ನ್ಯಾಚುರಲ್ ನಂಬರ್ಸ್ ಬರ್ತದೆ, ಆ ನಂತರ ಹೋಲ್ ನಂಬರ್ಸ್, ಆ ನಂತರ ಇಂಟೀಜರ್ಸ್, ನೆಕ್ಸ್ಟ್ ರ್ಯಾಶ್ ನಂಬರ್ಸ್, ಇರ್ರಾಶ್ ನಂಬರ್ಸ್, ರಿಯಲ್ ನಂಬರ್ಸ್ ಬರ್ತಾ ಹೋಗ್ತದೆ ಅಲ್ವಾ? ವೆದರ್ ದೇ ಆರ್ ಸೆಟ್ಸ್, ಅದನ್ನ ನಾವು ಸೆಟ್ಸ್ ಅಂತ ಹೇಳ್ಬೋದಾ? ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ ಅನ್ನು ನಾವು ಸೆಟ್ಸ್ ಅಂತ ಹೇಳ್ಬೋದಾ? ನೋಡಿ, ಈಗ ನಾನು ನ್ಯಾಚುರಲ್ ನಂಬರ್ ಬರೀತೇನೆ. ನ್ಯಾಚುರಲ್ ನಂಬರ್ ಇಲ್ಲಿ ಸ್ಟಾರ್ಟ್ ಆಗ್ತದೆ 1 ಇಂದ ಅಲ್ವಾ? ಸೊ 1 2 3 4 5 ಎಲ್ಲದನ್ನು ಬರೀತಾ ಹೋಗ್ಬೋದು. ಇಟ್ ಇಸ್ ಕಂಟಿನ್ಯೂಯಿಂಗ್ ಅಲ್ವಾ? 3 ಡಾಟ್ಸ್ ಕೊಡ್ಬೋದು. ಸೊ ಈಗ ಈ ಕಲೆಕ್ಷನ್ ಅಲ್ಲಿ 1 2 3 4 5 so on 10 ಕೂಡ ಇದೆ, 100 ಕೂಡ ಇದೆ, 1000 ಕೂಡ ಇದೆ, ಎಲ್ಲ ಪಾಸಿಟಿವ್ ನಂಬರ್ಸ್ ಬರ್ತದೆ ಅಲ್ವಾ? ಬಟ್ whether 0 lies in this collection, whether -1 lies in this collection, whether -2 lies in this collection, remaining all negative numbers, whether this lies in this collection? No. So here also we can say which numbers lies in the collection of natural number and which are not lies in the collection of natural number. So clearly natural number is a set. ಅದೇ ತರ next whole numbers ಬರ್ತದೆ 0 1 2 3 4 so on. Here we can say negative numbers are not lies in the collection of whole number, 0 lies in the collection of whole number, 1 lies in the collection of whole number, and so on, right? Okay. Okay, now I'll write first natural number. Natural number is a set. Natural number, just ನಾನು number system ಅಂತ ಬರೀತಾ ಹೋಗ್ತೇನೆ, ಆ ನಂತರ representation ಅಂತ ನೋಡಿ. Natural number, whole number, integer, rational number, irrational number and real number. Irrational number ನಾನು ಅಂತ ಹೇಳ್ತೇನೆ, ಯಾಕಂತ ಹೇಳಿದ್ರೆ irrational number ಅಂತ ಹೇಳಿದ್ರೆ which is not rational, ಅಂದ್ರೆ ನಾವು ರಿಯಲ್ ನಂಬರ್ ಇಂದ ರಾಶನಲ್ ನಂಬರ್ ಅನ್ನು ಮೈನಸ್ ಮಾಡಿದ್ರೆ ನಮಗೆ irrational ನಂಬರ್ ಬರ್ತದೆ. ನ್ಯಾಚುರಲ್ ನಂಬರ್ ಅಷ್ಟೇ ಗೊತ್ತಾಯ್ತಲ್ಲ, ನಾನು ಹೇಳಿದೆ ಯಾವ್ದಾದ್ರು ನಂಬರ್ಸ್ ಬರ್ತದೆ ಇಲ್ಲಿ 1 2 3 4 and so on. ಇಲ್ಲಿ 0 1 2 3 4 and so on. ಇಂಟಿಜರ್ಸ್ ಅಂತ ಹೇಳಿದ್ರೆ 0 +1 +2 +3 and so on, -1 -2 -3 and so on. A rational number, it is of the form P by Q, where P and Q are integers and Q is not equal to 0. Q denominator 0 ಆಗಿರಲಿಲ್ಲ, ಇದಕ್ಕೆ ನಾವು rational number ಅಂತ ಹೇಳ್ತೇವೆ. ಇಂಥ ನಂಬರ್ಸ್ real number means it includes all the numbers. Okay, now ಎಲ್ಲ ನಂಬರ್ಸ್ ಇರ್ತದೆ real number because it is the biggest set. Okay, ನಾವು ಹೇಗೆ ಬರೆಯೋದು? ನ್ಯಾಚುರಲ್ ನಂಬರ್ ನಾವು ಬರೆಯಲಿಕ್ಕೆ ಕ್ಯಾಪಿಟಲ್ ಲೆಟರ್ n ಅನ್ನು ಯೂಸ್ ಮಾಡ್ತೇವೆ. n ಸ್ಟ್ಯಾಂಡ್ ಫಾರ್ ನ್ಯಾಚುರಲ್.
W ಅಂತ ಡಿನೋಟ್ ಮಾಡ್ತೇವೆ. W means what? whole numbers. ಇಂಟಿಜರ್ಸ್ ಅನ್ನು I or Z ಅಂತ ಬರೀತೇವೆ ನಾವು. ನೆನಪಿಟ್ಕೊಳ್ಳಿ, ಇದೆಲ್ಲ ಸ್ಟ್ಯಾಂಡರ್ಡ್ ಲೆಟರ್ಸ್ ನಾವು ಯೂಸ್ ಮಾಡೋದು. ನ್ಯಾಚುರಲ್ ನಂಬರ್ ಅನ್ನು n ಅಂತ ಬರೀಬೇಕು, ಹೋಲ್ ನಂಬರ್ ಅನ್ನು W ಅಂತ ಬರೀಬೇಕು, ಇಂಟಿಜರ್ ಅನ್ನು I or Z ಅಂತ ಬರೀಬೇಕು. ರ್ಯಾಷನಲ್ ನಂಬರ್ಸ್ ಅನ್ನು Q, R ಅಲ್ಲ, ರ್ಯಾಷನಲ್ ನಂಬರ್ R ಇಂದ ಸ್ಟಾರ್ಟ್ ಆಗಿದೆ, ಬಟ್ ಬರೆಯುವಾಗ Q, ಕ್ಯಾಪಿಟಲ್ ಲೆಟರ್ Q ಬರೀಬೇಕು. ರಿಯಲ್ ನಂಬರ್ಸ್ ಅನ್ನು R ಅಂತ ಬರೆಯೋದು. ರಿಯಲ್ ನಂಬರ್ಸ್ ಹೇಗೆ ಬರೆಯೋದು? R ಅಂತ. ಇರ್ರಾಷನಲ್ ನಂಬರ್ ಅಂತ ಹೇಳಿದ್ರೆ R minus Q. R minus Q is irrational number. Okay, ಇದೆಲ್ಲ ಸ್ಟ್ಯಾಂಡರ್ಡ್ letters you have to use for number system. Similarly, next numbers ಬರ್ತಾ ಹೋಗ್ಬೋದು ನಾವು. Positive integers Z plus, negative integers Z minus, positive rational number Q plus, negative rational number Q minus, positive real number R plus, negative real number R minus. So ಈ ತರ ಪಾಸಿಟಿವ್ ನಂಬರ್ಸ್ ಗಳಾಗ ಪ್ಲಸ್ ಅಂತ ಬರೀಬೇಕು, ನೆಗೆಟಿವ್ ನಂಬರ್ಸ್ ಗಳಾಗ ಮೈನಸ್ ಅಂತ ಬರೀಬೇಕು. ಇಲ್ಲಿ ಹೋಲ್ ನಂಬರ್ಸ್ ಅಲ್ಲಿ ನಿಮಗೆ ಪಾಸಿಟಿವ್ ಬರೋದು ಪ್ರಾಬ್ಲಮ್ ಇಲ್ಲ, ನ್ಯಾಚುರಲ್ ನಂಬರ್ ಅಲ್ಲಿ ಸಹ ನಿಮಗೆ ಪಾಸಿಟಿವ್ ಬರ್ತದೆ, ಬಟ್ ಇಲ್ಲೆಲ್ಲ ನಿಮಗೆ ನೆಗೆಟಿವ್ ಬರೋ ಚಾನ್ಸ್ ಇದೆ ಅಲ್ವಾ. ಆಗ ನೀವು ನಾನು ಖಾಲಿ ಪಾಸಿಟಿವ್ ನಂಬರ್ಸ್ ಮಾತ್ರ ತಗೊಂಡಿದ್ದೇನೆ ಇಂಟಿಜರ್ಸ್ ಅಲ್ಲಿ, ಆಗ ಅದು Z ಪ್ಲಸ್ ಅಂತ ಬರೀಬೇಕು. ನೆಗೆಟಿವ್ ನಂಬರ್ಸ್ ಮಾತ್ರ ತಗೊಂಡಿದ್ದೇನೆ, ಆಗ Z ಮೈನಸ್ ಅಂತ ಬರೀಬೇಕು. Okay, like this. So this is regarding representation of sets of what number system. So ಈಗ next ನಾವು ರಿಮಾರ್ಕ್ ಬಗ್ಗೆ ತಿಳ್ಕೊಳ್ಳೋಣ. ಕೆಲವು ಪಾಯಿಂಟ್ಸ್ ಅನ್ನು ನೀವು ಇಲ್ಲಿ ನೆನಪಿಟ್ಕೊಳ್ಬೇಕು. ನಾವು ನೋಟ್ ಅಂತ ಹೇಳ್ತೀನಿ ನಾನಿಲ್ಲಿ. Okay, note. See, the first point is the objects of sets or a set, object of a set are called members or elements. So now objects ಅನ್ನು members ಅಂತ ಹೇಳ್ಬೋದು, elements ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ವೆರಿ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ ಅನ್ನು ನಾವು ಸೆಟ್ ಹೇಳ್ತೇವಲ್ಲ, ಅಲ್ಲಿ ಆಬ್ಜೆಕ್ಟ್ ಅಂತ ಏನ್ ಬರ್ತದೆ ಅದು ಅದರ ಎಲಿಮೆಂಟ್ಸ್ ಆರ್ ಅದರ ಮೆಂಬರ್ಸ್, ಆ ಸೆಟ್ ಅಲ್ಲಿ ಇರುವ ಎಲಿಮೆಂಟ್ಸ್ ಗೆ ನಾವು ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ಅ ಮೋಸ್ಟ್ ಜನರಲ್ ವರ್ಡ್ ವಿ ಆರ್ ಯೂಸಿಂಗ್, ಎಲಿಮೆಂಟ್ಸ್. ಎಲಿಮೆಂಟ್ಸ್ ಅಂತ ಹೇಳಿದ್ರೆ ನೋಡಿ, ನ್ಯಾಚುರಲ್ ನಂಬರ್ 1 2 3 4 5 and so on. So clearly 1 is the element of natural number, 2 is the element of natural number, 3 is the element of natural number, 4 is the element of natural number, but 0 is not element of natural number. Natural number ಅಲ್ಲಿ 0 ಬರೋದಿಲ್ಲ ಅಲ್ವಾ. ಹಾಗೆ ಅದೇ ತರ ಸೆಕೆಂಡ್ ಪಾಯಿಂಟ್ ನೆನಪಿಟ್ಕೊಳ್ಳಿ, ಏನಂತ ಹೇಳಿದ್ರೆ ಯೂಶುವಲಿ sets are denoted by capital letters of English alphabet. So sets ಅನ್ನು ನಾವು ಯೂಶುವಲಿ ಬರೆಯುವಾಗ ಇಂಗ್ಲಿಷ್ ನ ಕ್ಯಾಪಿಟಲ್ ಲೆಟರ್ಸ್ ಅನ್ನು ಯೂಸ್ ಮಾಡಬೇಕು. ಯಾವುದಲ್ಲ, ಮೋಸ್ಟ್ ಜನರಲ್ ನಾವು ಇದನ್ನು ಯೂಸ್ ಮಾಡ್ತಾ ಹೋಗ್ತೇವೆ. A or B or C, X, Y, Z ಈ ತರ ತಗೊಳ್ತಾ ಹೋಗ್ಬೋದು. ಸೆಟ್ ಅನ್ನು ನಾವು ಡಿನೋಟ್ ಮಾಡಲಿಕ್ಕೆ A is a set, B is a set ಅಂತ ಹೇಳಿದ್ರು, X is a set ಅಂತ ಹೇಳಿದ್ರು, ಹಾಗೆ. ಓಕೆ, ಅದೇ ತರ ಥರ್ಡ್ ಪಾಯಿಂಟ್ ನೆನಪಿಟ್ಕೊಳ್ಳಿ, the elements or members of the sets, the elements or members of the sets, members or elements of the set are denoted by usually denoted by small English alphabets. Small English alphabets. Small letters. Small ಅಂತ ಹೇಳಿದ್ರೆ small letters. So now
ಎಲಿಮೆಂಟ್ಸ್ ಅನ್ನು ಯೂಶುವಲ್ ಬರೆಯುವಾಗ ಹೇಗೆ ಬರೀಬೇಕು, ಸ್ಮಾಲ್ ಲೆಟರ್ಸ್ ಯೂಸ್ ಮಾಡಬೇಕು. ನಂಬರ್ಸ್ ಇದ್ರೆ ಪರವಾಗಿಲ್ಲ, ನಂಬರ್ಸ್ ಅನ್ನು ಬರೀರಿ. ಬಟ್ ನಿಮಗೆ ಈ ತರ ಲೆಟರ್ಸ್ ಬರೀಬೇಕಿದ್ರೆ ನೀವು ಸ್ಮಾಲ್ ಲೆಟರ್ ಯೂಸ್ ಮಾಡಿ. ಎ ಬಿ ಇಲ್ಲದ್ರೆ ಸಿ ಇಲ್ಲದ್ರೆ ಎಕ್ಸ್ ಆರ್ ವೈ ಆರ್ ಝೆಡ್ ಲೈಕ್ ದಿಸ್ ಎನಿ ಇಂಗ್ಲಿಷ್ ಆಲ್ಫಾಬೆಟ್ಸ್ ಯು ಕ್ಯಾನ್ ಯೂಸ್, ಬಟ್ ಸ್ಮಾಲ್ ಲೆಟರ್ಸ್ ಬರೀಬೇಕು. ಸೊ 3 ಪಾಯಿಂಟ್ಸ್ ಅನ್ನು ಬಿಟ್ಕೊಳ್ಳಿ. ಯಾವುದು? ದ ಆಬ್ಜೆಕ್ಟ್ಸ್ ಆಫ್ ಸೆಟ್ಸ್ ಆರ್ ಕಾಲ್ಡ್ ಮೆಂಬರ್ಸ್ ಆರ್ ಎಲಿಮೆಂಟ್ಸ್ ಆಫ್ ದ ಸೆಟ್. ಫಾರ್ ಎಕ್ಸಾಂಪಲ್ ನೀವು ಕ್ಲಾಸ್ ಅಲ್ಲಿ ಫಸ್ಟ್ PUC ಕ್ಲಾಸ್ ಮಕ್ಕಳನ್ನ ಅಂತ ಕಲ್ತೇನೆ. ಕ್ಲಿಯರ್ಲಿ ದ ಸ್ಟೂಡೆಂಟ್ಸ್ ಹೂ ಆರ್ ಸ್ಟಡಿಂಗ್ ಇನ್ PSPU ಕಾಲೇಜ್, ಫಸ್ಟ್ PUC ಸ್ಟೂಡೆಂಟ್ಸ್ ಅನ್ನ ಕಲೆಕ್ಟ್ ಮಾಡ್ತೇನೆ. ಕ್ಲಿಯರ್ಲಿ ಇಟ್ ಇಸ್ ವೆರಿ ಡಿಫರೆಂಟ್ ಕಲೆಕ್ಷನ್. ಕ್ಲಿಯರ್ಲಿ ಇಟ್ ಇಸ್ ಅ ಸೆಟ್ ಬಿಕಾಸ್ ಅಲ್ಲಿ ನಾವು ಸೆಕೆಂಡ್ PUC ಮಕ್ಕಳು ಬರೋದಿಲ್ಲ, ಬೇರೆ ಕಾಲೇಜ್ ಮಕ್ಕಳು ಬರೋದಿಲ್ಲ, ಓನ್ಲಿ PSPU ಕಾಲೇಜ್ ಮಕ್ಕಳು ಮಾತ್ರ ಇರ್ತಾರೆ ಅಲ್ವಾ. ಸೊ ಅಲ್ಲಿ ನೀವುಗಳು ಏನಾಗ್ತೀರಿ, ಅಲ್ಲಿ ಎಲಿಮೆಂಟ್ಸ್ ಆಫ್ ದಟ್ ಸೆಟ್ ಆಗ್ತೀರಿ. ಯಾರು? ಸ್ಟೂಡೆಂಟ್ಸ್ ಆಫ್ ಫಸ್ಟ್ PUC PSPU ಕಾಲೇಜ್ ಆರ್ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್. ಅದೇ ತರ ನೆಕ್ಸ್ಟ್ ಸೆಟ್ಸ್ ಆರ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ಸ್, ಆಲ್ವೇಸ್ ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿ. ನೆಕ್ಸ್ಟ್ ಎಲಿಮೆಂಟ್ಸ್ ಆಫ್ ದ ಸೆಟ್ಸ್ ಆರ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ಸ್. ಸೊ ಇದಿಷ್ಟು ನೆನಪಿಟ್ಕೊಳ್ಬೇಕು. ನಾವು ನೆಕ್ಸ್ಟ್ ಈಗ ಎಲಿಮೆಂಟ್ಸ್ ಅಂತ ಒಂದು ಸೆಟ್ ತಗೋದು. ನಾನು ನೋಡಿ ಒಂದು ಸೆಟ್ ಕನ್ಸಿಡರ್ ಮಾಡ್ತೇನೆ ಎಕ್ಸ್ ಅಂತ. ಓಕೆ, ಎಕ್ಸ್ ಇಸ್ ದ ಸೆಟ್. if x is a set and a is small letter ಎಂದು ಬರೆದಿದೆ ನೋಡಿ, a is the element of x. ಸೊ ಒಂದು ಸೆಟ್ x ಅಂತ ಕನ್ಸಿಡರ್ ಮಾಡಿದ್ದೇನೆ, ಅದರ ಒಂದು ಎಲಿಮೆಂಟ್ a. ಈಗ ಇದನ್ನು ನಾನು ಇಷ್ಟು ದೊಡ್ಡದು ಹೇಳಬೇಕಾ? ಇಲ್ಲ, ನಾನು ಇದನ್ನು ಸಿಂಬಾಲಿಕಲಿ ಸಣ್ಣದಾಗಿ ಬರಲಿಕ್ಕೆ ಆಗ್ತದೆ. ಸೊ ಸಿಂಬಾಲಿಕಲಿ ಬರೀಬೇಕಾದ್ರೆ ನಾನು ಒಂದು ಗ್ರೀಕ್ ಲೆಟರ್ ಅನ್ನು ಯೂಸ್ ಮಾಡ್ತೇವೆ. ಯಾವ ಗ್ರೀಕ್ ಲೆಟರ್ ನೋಡಿ, ಇದಕ್ಕೆ ಎಪ್ಸಿಲಾನ್ ಅಂತ ಹೇಳ್ತೇವೆ. ಎಪ್ಸಿಲಾನ್. ಸೊ ದಿಸ್ ಇಸ್ ಅ ಗ್ರೀಕ್ ಲೆಟರ್. ಓಕೆ, ಸೊ ಇದನ್ನು ನಾವು ಇಲ್ಲಿ ಯಾಕೆ ಯೂಸ್ ಮಾಡ್ತೇವೆ ಅಂತ ಹೇಳಿದ್ರೆ, ಇನ್ ಪ್ಲೇಸ್ ಆಫ್ ಬಿಲಾಂಗ್ಸ್ ಟು ಅಂತ ಹೇಳಿಕ್ಕೆ ನಾವು ಈ ಸಿಂಬಲ್ ಅನ್ನು ಯೂಸ್ ಮಾಡ್ತೇವೆ. ಓಕೆ, ಅದೇ ತರ ಇದೇ ಎಪ್ಸಿಲಾನ್ ಅನ್ನು ನಾವು ಕಟ್ ಮಾಡಿದ್ರೆ ಇದನ್ನು ನಾವು ಡಸ್ ನಾಟ್ ಬಿಲಾಂಗ್ಸ್ ಟು ಅಂತ ಹೇಳಿಕ್ಕೆ ಯೂಸ್ ಮಾಡ್ತೇವೆ. ಡಸ್ ನಾಟ್ ಬಿಲಾಂಗ್ಸ್ ಟು ನೆನಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು. ಆಲ್ವೇಸ್ ವಿ ಆರ್ ಯೂಸಿಂಗ್ ದಿಸ್ ಇನ್ ದ ನೆಕ್ಸ್ಟ್ ಫ್ಯೂಚರ್. ಓಕೆ, ಸೇ ದಿಸ್ ಇಸ್ ಬಿಲಾಂಗ್ಸ್ ಟು ಅಂಡ್ ದಿಸ್ ಇಸ್ ಡಸ್ ನಾಟ್ ಬಿಲಾಂಗ್ಸ್ ಟು. ಬಿಲಾಂಗ್ಸ್ ಟು ಯಾಕೆ ಹೇಳ್ಬೇಕಂತ ಹೇಳಿ ನೋಡಿ, ಈಗ a is the element of x ಅಂದ್ರೆ a ಎಲ್ಲಿದೆ? x ಅಲ್ಲಿದೆ. ಸೊ a belongs to x. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಕ್ಲಾಸ್ ಅಲ್ಲಿ ಇದ್ದೀರಿ, ಸೊ ಯು belongs to this class, understand? So similarly here also a is the element of x, so we can write a belongs to x. a belongs to x. ಬಟ್ ನಾನು ಇಲ್ಲಿ b ಅಂತ ಕೊಡಲಿಲ್ಲ, ಯಾವುದೇ ಎಲಿಮೆಂಟ್ b ಇದರಲ್ಲಿದೆ ಅಂತ ನಾನು ಹೇಳಿದ್ನಾ? ಇಲ್ಲ. ಸೊ I'll write b does not belongs to x. x ಅಲ್ಲಿ b ಇಲ್ಲ, x ಅಲ್ಲಿ ಯಾವ್ದಿದೆ? a ಮಾತ್ರ ಇದೆ. ಅಲ್ಲದೆ ಹೀಗೆ ಹೇಳ್ಬೋದು, a x ಅಲ್ಲಿ ಇದೆ ಬಟ್ b x ಅಲ್ಲಿ ಇಲ್ಲ. ಓಕೆ, ಈಗ ನ್ಯಾಚುರಲ್ ನಂಬರ್ ತಗೊಂಡ್ರೆ, ನ್ಯಾಚುರಲ್ ನಂಬರ್ಸ್ ನಾನು ಹೇಳಿದಾಗೆ 1 2 3 4 5 and so on. Clearly 1 belongs to natural number, 2 belongs to natural number, 3 belongs to natural number, 4 belongs to natural number, but 0 does not belongs to natural number. -1 does not belongs to natural number. -2 does not belongs to natural number. Is it clear? Okay.